ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವೆ. ವೀಕ್ಷಕರೇ, ಇವತ್ತು ನಾಡಪ್ರಭು ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದರೆ ನಾಡಪ್ರಭು ಕೆಂಪೇಗೌಡರು ಯಾಕೆ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ, ಇವರ ಹಿನ್ನೆಲೆ ಏನು ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಕೆಂಪೇಗೌಡರ ವಂಶಸ್ಥರನ್ನ ಯಲಹಂಕ ಪ್ರಭುಗಳೆಂದೇ ಕರೆಯಲಾಗುತ್ತೆ. ಯಲಹಂಕ ನಾಡು ವಿಜಯನಗರದ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಫಲವಾಗಿ ಉದಯಿಸಿತು. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕ್ರಿಸ್ತಶಕ ಸುಮಾರು 1420ರಿಂದ 1728ರವರೆಗೆ ಯಲಹಂಕ, ಬೆಂಗಳೂರು, ಮಾಗಡಿ ಮತ್ತು ಸಾವಣದುರ್ಗಗಳನ್ನು ಪ್ರಮುಖ ಆಡಳಿತ ಕೇಂದ್ರಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿದಂತಹ ಯಲಹಂಕ ನಾಡಪ್ರಭುಗಳು ರಾಜ್ಯದ ಇತಿಹಾಸದಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನಾಡಪ್ರಭುಗಳ ಬಗ್ಗೆ ಅಲ್ಲಲ್ಲಿ ತೆಳುವಾದಂತಹ ಸುಳಿವುಗಳು ವಿಜಯನಗರದ ಅರಸರ ಕಾಲದ ಶಾಸನದಲ್ಲಿ ಕಂಡುಬರುತ್ತೆ. ಆದರೆ ಕೆಂಪೇಗೌಡರ ವಂಶಸ್ಥರ ಮೂಲ ಪುರುಷ, ಮೂಲ ಸ್ಥಳ ಇವುಗಳ ಬಗ್ಗೆ ವಿದ್ವಾಂಸರಲ್ಲಿ ಏಕಾಭಿಪ್ರಾಯ ಇರೋದಿಲ್ಲ. ಯಲಹಂಕ ನಾಡಪ್ರಭುಗಳ ಬಗ್ಗೆ ಖಚಿತವಾದಂತಹ ಐತಿಹಾಸಿಕ ಸಾಕ್ಷ್ಯಾಧಾರಗಳು ದೊರೆಯದಿರುವುದು ಇದಕ್ಕೆ ಮೂಲವಾದಂತಹ ಕಾರಣವಾಗಿ ಬಿಟ್ಟಿದೆ. ಜನಪದ ಮೌಖಿಕ ಕಥನಗಳಲ್ಲಿ ಹರಿದು ಬಂದಂತಹ ವಿಷಯಗಳನ್ನೇ ಕೆಲವರು ತಮ್ಮ ಕೃತಿಗಳಲ್ಲಿ ಆಧಾರವೆಂಬಂತೆ ಪ್ರತಿಪಾದಿಸಿದ್ದಾರೆ. ಇಲ್ಲಿಯೂ ಕೂಡ ಅಭಿಪ್ರಾಯ ಭೇದಗಳು ಗೋಚರವಾಗುತ್ತೆ. ಯಲಹಂಕ ಪ್ರಭು ಹಿರಿಯ ಅಥವಾ 1ನೇ ಕೆಂಪೇಗೌಡರು ಹಾಗೂ ಕೆಂಪೇಗೌಡರ ಮೊಮ್ಮಗ ಮಾಗಡಿಯ ಕೆಂಪೇಗೌಡ ಅಥವಾ ಇಮ್ಮಡಿ ಕೆಂಪೇಗೌಡ. ದಾಖಲೆಗಳ ಪ್ರಕಾರ ಗಂಗರ ಅವನೀತನ ಕಾಲದ ಶಾಸನದ ಪ್ರಕಾರ ಗಂಗರ ಅರಸರು ಕೆಂಗೇರಿಯ ಬಳಿ ತಮ್ಮ ಬೆಂಗಾವಲು ಆಳುಗಳಿಗಾಗಿ ಬೆಂಗಾವಲಾಳೂರು ಎಂಬ ಊರನ್ನ ಕಟ್ಟಿದರೆಂಬ ಮಾಹಿತಿ ಕೂಡ ಇದೆ. ಹಾಗೆ ಯಲಹಂಕ ಪ್ರಭು ಕೆಂಪೇಗೌಡರ ತಾಯಿ ಲಿಂಗಮಾಂಬೆಯ ಊರು ಕೊಡಿಗೆಹಳ್ಳಿಯ ಬಳಿ ಇದ್ದಂತಹ ಬೆಂಗಳೂರು ಎನ್ನುವಂತಹ ಇತಿಹಾಸ ಕೂಡ ಇದೆ. ಅದೇ ಊರಿನ ಸೋದರ ಮಾವನ ಮಗಳು ಚಿನ್ನಾಂಬೆಯನ್ನೇ ಮದುವೆಯಾಗಿದ್ದ. ತನ್ನ ಬಾಲ್ಯದ ನೆನಪುಗಳಿಂದ ಹೊರಬಾರದ ಆತ ಅದೇ ಪ್ರೀತಿಯ ಬೆಸುಗೆಯಿಂದ ತಾನು ಕಟ್ಟಿದ ಊರಿಗೆ ಬೆಂಗಳೂರು ಎಂದೇ ಹೆಸರಿಟ್ಟ ಎಂದು ಚರಿತ್ರೆಕಾರರು ಅಭಿಪ್ರಾಯವನ್ನ ಪಡ್ತಾರೆ. ಮಡಿವಾಳದ ಸಮೀಪದ ತಾವರೆಕೆರೆಯ ಸೋಮೇಶ್ವರ ದೇವಾಲಯದಲ್ಲಿರುವ 1247ರ ತಮಿಳು ಶಾಸನದಲ್ಲಿ ಬೆಂಗಳೂರು ಎಂಬ ಉಲ್ಲೇಖವಿದೆ. ಹಿರಿಯ ಕೆಂಪೇಗೌಡರು ಕೆಂಪನಂಜೇಗೌಡರ ಮಗನಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದವರು. ಅವರು ಇಂದಿನ ಕರ್ನಾಟಕದ ರಾಜಧಾನಿಯಾಗಿರುವ ಬೆಂಗಳೂರನ್ನು ಸ್ಥಾಪಿಸಿದವರು 1537ರಲ್ಲಿ, ಎಂದರೆ 480 ವರ್ಷಗಳ ಹಿಂದೆ ಅವರು ತಮ್ಮ ಕನಸಿನ ಬೆಂಗಳೂರನ್ನು ಕಟ್ಟಿ ಬೆಳೆಸಿದವರು. ಬೆಂಗಳೂರು ನಗರ ಇಂದು ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆದುಕೊಂಡಿದೆ. ಎಲ್ಲ ಜಾತಿ, ಮತ, ಧರ್ಮ, ಪಂಥಗಳಿಗೆ ಸೇರಿದ ಜನರನ್ನ ಇದು ಒಳಗೊಂಡಿದೆ. ಎಲ್ಲವನ್ನೂ ಸದಾ ತನ್ನಡೆಗೆ ಬೆಂಗಳೂರು ಸೆಳೆಯುತ್ತಿರುವ ಕಾರಣ ಇಲ್ಲಿಯ ಆಹ್ಲಾದಕರ ಹವಾಗುಣ. ಇದಕ್ಕೆ ಬಹುಮುಖ್ಯ ಕಾರಣ ಬೆಂಗಳೂರು ನಗರವನ್ನ ಆಯಾಕಟ್ಟಿನ ಸ್ಥಳದಲ್ಲಿ ಸ್ಥಾಪನೆ ಮಾಡಿರುವುದು. ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ 3000 ಅಡಿಗಳ ಮೇಲಿದ್ದು ಸುತ್ತಲೂ ಬಹುಸಂಖ್ಯೆಯ ಕೆರೆಗಳನ್ನು ಹೊಂದಿತ್ತು. ಇಂತಹ ಪ್ರಶಸ್ತವಾದಂತಹ ಸ್ಥಳದಲ್ಲಿ ಬೆಂಗಳೂರನ್ನ ಸ್ಥಾಪಿಸಿದಂತಹ ಕೀರ್ತಿ ಹಿರಿಯ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಇತಿಹಾಸದಲ್ಲಿ ಹಿರಿಯ ಕೆಂಪೇಗೌಡ ಅಥವಾ 1ನೇ ಕೆಂಪೇಗೌಡರನ್ನ ಬೆಂಗಳೂರು ನಗರ ನಿರ್ಮಾತೃ ಎಂದೇ ಗುರುತಿಸಲಾಗುತ್ತೆ. ಇಂದು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಎಂದರೆ ಅದಕ್ಕೆ ಕಾರಣ ಕೆಂಪೇಗೌಡರೇ. 1531ರಿಂದ 1569ರವರೆಗೆ ಸುಮಾರು 38 ವರ್ಷಗಳ ದೀರ್ಘ ಆಳ್ವಿಕೆಯಲ್ಲಿ ಕೆಂಪೇಗೌಡರು ದೂರದರ್ಶಿತ್ವ, ಕರ್ತೃತ್ವ ಶಕ್ತಿ, ರಾಜಕೀಯ ನೈಪುಣ್ಯತೆ, ಅಭಿವೃದ್ಧಿಯ ಮುನ್ನೋಟ, ವ್ಯಾವಹಾರಿಕ ಮನೋಭಾವ, ಕಲೆಗೆ ನೀಡಿದ ಪ್ರೋತ್ಸಾಹ ಮುಂತಾದ ಅಂಶಗಳಿಂದ ಚರಿತ್ರೆಯ ಪುಟಗಳಲ್ಲಿ ಬೆಂಗಳೂರು ಅಮರವಾಗಿದೆ. ಅಂದು ಕೆಂಪೇಗೌಡರು ಸ್ಥಾಪಿಸಿದಂತಹ ಬೆಂಗಳೂರು ಇಂದು ವಿರಾಟ್ ಸ್ವರೂಪದಲ್ಲಿ ಬೆಳೆದು ಅವರು ಕಂಡ ಕನಸುಗಳನ್ನು ನನಸಾಗಿಸಿ ವಿಶ್ವ ಮಾನ್ಯತೆಯನ್ನು ಪಡೆದಿರುವುದರಿಂದ ನಗರದ ಬೆಳವಣಿಗೆಯ ಜೊತೆಗೆ ಸ್ಥಾಪಕ ಕೆಂಪೇಗೌಡರ ಹೆಸರು ಕೂಡ ಜಗತ್ತಿನಲ್ಲಿ ಖ್ಯಾತಿಯನ್ನು ಪಡೆದುಕೊಂಡಿದೆ. ಬೆಂಗಳೂರು ಅಂದಿನ ಕಾಲದಲ್ಲೂ ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು. ಇಂದೂ ಸಹ ಅದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದೆ. ಇದಕ್ಕೆ ಕಾರಣ ಕೆಂಪೇಗೌಡರ ದೂರದರ್ಶಿತ್ವ. ಇಂತಹ ಅವರ ವಿವೇಚನಾಯುತ ಯೋಚನೆಗೆ ಮತ್ತು ಶಕ್ತಿಯುಳ್ಳಂತಹ ವ್ಯಕ್ತಿತ್ವಕ್ಕೆ ಜನತೆ ಇಂದಿಗೂ ಕೂಡ ಅವರನ್ನು ಋಣಪೂರ್ವಕವಾಗಿ ನೆನಪು ಮಾಡಿಕೊಳ್ಳುತ್ತಲೇ ಇರುತ್ತಾರೆ. ಅವುಗಳಿಗೆ ಉದಾಹರಣೆ ಎಂಬಂತೆ ಇಂದು ಬೆಂಗಳೂರಿನ ಹೊರಭಾಗದಲ್ಲಿ ತಲೆ ಎತ್ತಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಗೌರವಪೂರ್ವಕವಾಗಿ ಅವರ ಹೆಸರನ್ನೇ ಇಡಲಾಗಿದೆ. ಬೆಂಗಳೂರಿನ ಒಳಗೂ ಸಹ ಅವರ ಹೆಸರಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಗೌರವ ಸ್ಮಾರಕಗಳಂತೆ ಸದಾ ನಿರ್ಮಾತೃವಿನ ಹೆಸರನ್ನ ನೆನಪಿಸಿ ಕೊಂಡಾಡುತ್ತಿವೆ. ಇನ್ನು ಕೆಂಪೇಗೌಡರ ಜಯಂತ್ಯೋತ್ಸವದ
ಅಂಗವಾಗಿ ಇಂದಿನ ಸರ್ಕಾರ ಬೆಂಗಳೂರಿನ ಗತವೈಭವ ಸಾರುವ ಹಾಗೂ ಬೆಂಗಳೂರು ನಿರ್ಮಾಣಕ್ಕೆ ಅಮೂಲ್ಯ ಕೊಡುಗೆ ನೀಡಿದಂತಹ ಬೆಂಗಳೂರು ನಿರ್ಮಾಪಕ 1ನೇ ಕೆಂಪೇಗೌಡರ ಇತಿಹಾಸ ಹಾಗೂ ಅವರ ಸಾಧನೆಗಳನ್ನು ತಿಳಿ ಹೇಳುವ ಛಾಯಾಚಿತ್ರಗಳು, ಅಮೂಲ್ಯ ದಾಖಲೆಗಳುಳ್ಳ ಸ್ಮಾರಕ ವಸ್ತು ಸಂಗ್ರಹಾಲಯ, ನಾಡಪ್ರಭು ಕೆಂಪೇಗೌಡ ಅಧ್ಯಯನ ಕೇಂದ್ರವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸ್ಥಾಪಿಸುವ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಇದೆ. ಇದು ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿದೆ. ಇದು ಗಂಡು ಭೂಮಿ. ಕೆಂಪೇಗೌಡರಿಗೆ ಬಾಲ್ಯದಲ್ಲೇ ದೊರೆಯಾಗುವ ಎಲ್ಲ ಲಕ್ಷಣಗಳು ಇದ್ದವು. ನೆಲ, ಜಲ, ಭಾಷೆ ಹಾಗೂ ಪ್ರಜೆಗಳ ರಕ್ಷಣೆ, ಸರ್ವಧರ್ಮ ಸಮನ್ವಯತೆ, ದೇಶ ಕಟ್ಟುವ ದೇಯ, ಯೋಜನೆಗಳನ್ನು ರೂಪಿಸುವ ಚಾಕಚಕ್ಯತೆ ಮುಂತಾದ ಗುಣಗಳಿದ್ದವು. ಈ ಎಲ್ಲ ಗುಣಗಳನ್ನು ಯಲಹಂಕ ಪ್ರದೇಶದ ಆಳ್ವಿಕೆಗೆ ಪ್ರಜೆಗಳ ಹಿತಕ್ಕಾಗಿ ಬಳಸಿಕೊಂಡು ಯಲಹಂಕ ಪ್ರಭುಗಳು ಅನಿಸಿಕೊಂಡಿದ್ರು. ಒಮ್ಮೆ ಅವರು ಬೇಟೆಯನ್ನ ಅರಸಿ ಯಲಹಂಕದಿಂದ ಬೆಂದ ಕಾಳೂರಿನ ಕಡೆಗೆ ಬರುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಮೊಲವೊಂದು ನಾಯಿಯನ್ನ ಓಡಿಸಿಕೊಂಡು ಹೋಗುತ್ತಾ ಇರುವುದನ್ನ ಕಾಣುತ್ತಾರೆ. ಆಶ್ಚರ್ಯಚಕಿತರಾಗಿ ಗೌಡರು ಇದು ಗಂಡು ಭೂಮಿ ಇರಲೇಬೇಕು ಎಂದು ತೀರ್ಮಾನ ಮಾಡಿ ಮಣ್ಣಿನ ಕೋಟೆಯನ್ನು ನಿರ್ಮಿಸಿ ಬೆಂಗಳೂರನ್ನ ನಗರವನ್ನಾಗಿ ಮಾಡ್ತಾರೆ. ಹಾಗಾದರೆ ನಾಡಪ್ರಭುಗಳ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ, ಜನಪದ ಲಾವಣಿಗಳಲ್ಲಿ 1ನೇ ಕೆಂಪೇಗೌಡರ ವ್ಯಕ್ತಿತ್ವ ಅನುಪಮವಾಗಿ ಕಂಡುಬರುತ್ತೆ. ಎತ್ತರವಾದಂತಹ ನಿಲುವಿನ ಆಜಾನುಬಾಹು, ಸಾಧನೆಯಿಂದ ಹುರಿಗಟ್ಟಿದ ದೇಹ, ಗೋಧಿ ಬಣ್ಣ, ದುಂಡುಮುಖ, ನೀಳನಾಸಿಕ, ಮಿಂಚುಗಣ್ಣು, ಹುರಿಬಿಟ್ಟ ಮೀಸೆ ಹೀಗೆ ಅವರ ವರ್ಣನೆ ಇದೆ. ಇವೆಲ್ಲದಕ್ಕೂ ಮಿಗಿಲಾಗಿ ಕೆಂಪೇಗೌಡರು ಪ್ರಜಾವತ್ಸಲ, ಉದಾರಿ ಮತ್ತು ಪರೋಪಕಾರಿ ಎಂದು ಇತಿಹಾಸ ತಿಳಿಸುತ್ತೆ. ಕೆಂಪೇಗೌಡರು ಸದಾ ಋಣಪೂರ್ವಕವಾಗಿ ರಾರಾಜಿಸುತ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.